ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೊದಲು ನಾನು ನಿಮಗೆ ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಸುದರ್ಶನ್ಗೆ ಸದಾಕಾಲ ಇರಲಿ. ಜೊತೆಗೆ ನಮ್ಮ ಯೂಟ್ಯೂಬ್ ಕೂಡ ಚೆನ್ನಾಗಿ ವ್ಯೂಸ್ ಆಗಲಿ, ಚೆನ್ನಾಗಿ ಎಲ್ಲ ಕಡೆ ಶೇರ್ ಮಾಡಿ ಅಂತ ಈ ಹಬ್ಬದ ಪ್ರಯುಕ್ತ ನಾನು ನಿಮಗೆ ಮೊದಲು ಕೇಳ್ಕೊಳ್ತಾ ಇದ್ದೀನಿ. ಈ ಹಬ್ಬನಂತೂ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಿದ್ದೀವಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಮೊದಲು ಗೌರಿನ ತೊಗೊಂಬಂದು ಅದನ್ನು ಕೂರಿಸಿ ನಂತರ ಪೂಜೆ ಎಲ್ಲ ಮಾಡಿ, ಮೊದಲು ಗಂಗೆ ಪೂಜೆ ಮಾಡಿ ನಂತರ ಗೌರಿ ಪೂಜೆ ಮಾಡಿ ಒಬ್ಬಟ್ಟನ್ನ ನೈವೇದ್ಯ ಮಾಡ್ತೀವಿ. ಒಬ್ಬಟ್ಟನ್ನ ನೈವೇದ್ಯ ಮಾಡಿ ಬಾಗಿಣ ಒಂದು 5 ಬಾಗಿಣನ ತುಂಬಿರ್ತೀವಿ. 5 ಬಾಗಿಣನ 5 ಮುತ್ತೈದೆಯರಿಗೆ ಕೊಟ್ಟು ಈ ಥರ ಗೌರಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ಗೌರಿ ಹಬ್ಬ ಮಾಡಬೇಕಾದ್ರೆ ಅದರ ಅಷ್ಟೋತ್ತರ ಕತೆ ಹೀಗೆ ಎಲ್ಲನೂ ಓದಿ ಒಂಥರ ಈ ದಿನವೇ ಒಂದು ಖುಷಿ, ಸಂತೋಷ, ಸಂಭ್ರಮ ಅನ್ನೋದು ಇರುತ್ತೆ. ಜೊತೆಗೆ ನಾವು ಬೇರೆಯವ್ರ ಮನೆ ಕುಂಕುಮಕ್ಕೆ ಹೋಗ್ತೀವಿ, ಅವರು ಕೂಡ ನಮ್ಮ ಮನೆಗೆ ಕುಂಕುಮಕ್ಕೆ ಬರ್ತಾರೆ. ಈ ಥರ ನಾವು ಗೌರಿ ಹಬ್ಬನ ಆಚರಣೆ ಮಾಡ್ತೀವಿ. ಇನ್ನು ನಮ್ಮ ತವ್ರ ಮನೆಯಲ್ಲಿ ಗೌರಿ ಹಬ್ಬನ ಅವರು ಗೌರಿನ ಮನೆಯಲ್ಲಿ ತಂದು ಕೂರಿಸೋದಿಲ್ಲ, ಬದಲಿಗೆ ಅವರು ಗೌರಿ ಗುಡಿಗೆ ಅಂತ ಅಂದರೆ ದೇವಸ್ಥಾನಗಳಲ್ಲಿ ಗೌರಿ ಗಣಪತಿನ ತಂದು ಕೂರಿಸಿರ್ತಾರಲ್ಲ, ಅಲ್ಲಿ ಹೋಗಿ ಗೌರಿ ಪೂಜೆ ಮಾಡಿಕೊಂಡು ಅಲ್ಲಿ ಎಲ್ಲರಿಗೂ ಕುಂಕುಮ ಕೊಟ್ಟು ಅಲ್ಲಿ ದೊಡ್ಡವರು ಇರೋವ್ರ ಹತ್ರ ಆಶೀರ್ವಾದ ಎಲ್ಲ ತಗೊಂಡು ಕೈಗೆ ದಾರ ಕಟ್ಟಿಸ್ಕೊಂಡು ಬರ್ತೀವಿ. ಆ ಥರ ಅಲ್ಲಿ ತವ್ರ ಮನೆಯಲ್ಲಿ ಮಾಡ್ತೀವಿ. ಅಲ್ಲಿಗೂ ಇಲ್ಲಿಗೂ ತುಂಬಾ ಚೇಂಜಸ್ಗಳಿದೆ. ಇನ್ನು ಗಣಪತಿ ಹಬ್ಬನಂತೂ ಮೊದಲು ಬೆಳಗ್ಗೆ ಆದ ನಂತರ ಮೊದಲು ನಾಗರ ಪೂಜೆ ಮಾಡ್ತೀವಿ. ನಾಗರ ಪೂಜೆ ಮಾಡಿ ನಂತರ ಬಂದು ಗಣಪತಿನ ಗಂಡಸರು ಕೂರಿಸಿ ನಂತರ ಅದಕ್ಕೆ ಪೂಜೆ ಮಾಡ್ತಾರೆ. ಗಣಪತಿ ಹಬ್ಬ ಪೂಜೆ ಆಗ್ತಿದ್ದ ಹಾಗೆ ಮೊದಲು ಅದಕ್ಕೆ ನೈವೇದ್ಯ ಸಿಹಿ ಕಡುಬು, ಖಾರ ಕಡುಬು, ಚಕ್ಲಿ, ಕರ್ಜಿಕಾಯಿ ಈ ಥರ ಗಣೇಶನಿಗೆ ಇಷ್ಟವಾಗಿರುವಂಥ ತಿಂಡಿಗಳನ್ನೆಲ್ಲ ನೈವೇದ್ಯ ಮಾಡ್ತೀವಿ. ಗೌರಿ ಗಣಪತಿನ 3 ದಿನ ಅಥವಾ 5 ದಿನದವರೆಗೂ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಒಂದೊಂದು ವೆರೈಟಿ ನೈವೇದ್ಯ ತಿಂಡಿಗಳನ್ನ ಮಾಡಿ ನೈವೇದ್ಯ ಮಾಡ್ತೀವಿ. ಈ ಥರ ನಮ್ಮನೆಯಲ್ಲಿ ಆಚರಣೆ ಮಾಡ್ತೀವಿ. ಈ ಟೈಮಲ್ಲಂತೂ ಮಕ್ಕಳ ಸಂಭ್ರಮ ನೋಡೋದಕ್ಕೆ ಒಂದು ಖುಷಿ. ಹೆಣ್ಮಕ್ಳು ಅಂದರೆ ನಮ್ಮ ಅನುಷ್ಕಾ ಬೆಳಗ್ಗೆಯಿಂದ ಅವಳು ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡ್ತಿದ್ದಾಳೆ. ಆ ಬಳೆ ಸೌಂಡು ಇದನ್ನೆಲ್ಲ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇನ್ನು ಚಿಂಟು ಮಯೂರು ಇವಾಗ ದೊಡ್ಡವರಾಗ್ಬಿಟ್ಟಿದ್ದಾರೆ. ಚಿಕ್ಕವರಾಗಿದ್ದಾಗಲಂತೂ ಅವರು ಈ ಗೌರಿ ಗಣಪತಿ ಹಬ್ಬಕ್ಕೆ ಕಾಯ್ತಾಯಿದ್ರು. ಯಾಕೆಂದರೆ ಒಬ್ಬನಿಗೆ ಒಬ್ಬಟ್ಟು ಮತ್ತು ಕರ್ಜಿಕಾಯಿ ಇಷ್ಟ, ಇನ್ನು ದೊಡ್ಡವನು ಮಯೂರ್ಗೆ ಚಕ್ಲಿ ಇಷ್ಟ. ಈ ಹಬ್ಬದಲ್ಲಿ ಅವರಂತೂ ಆ ತಿಂಡಿಗಳನ್ನ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಜೊತೆಗೆ ಎಲ್ಲರ ಮನೆಗೂ ಹೋಗಿ ಗಣೇಶನ ನೋಡ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು, ಮಕ್ಕಳು ಅಂತ ಅಂದಮೇಲೆ ನಾವುಗಳು ಹಾಗೆ ಮಾಡ್ತಾಯಿದ್ದೋ, 101 ಗಣಪತಿಗೆ ಅಕ್ಷತೆ ಹಾಕ್ಬಿಟ್ಟು ಬರೋದು ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ರು. ನಾವು ಕೂಡ ಚಿಕ್ಕವರಾಗಿದ್ದಾಗ ಅದೇ ರೀತಿ ನಾವು ಕೂಡ ಮಾಡ್ತಾಯಿದ್ದೋ. ಈ ರೀತಿ ನಮ್ಮ ಮನೆಯಲ್ಲಿ ಗೌರಿ ಗಣಪತಿ ಹಬ್ಬನ ಆಚರಣೆ ಮಾಡ್ತೀವಿ. ಈ ಹಬ್ಬ ಬರ್ತಿದ್ದ ಹಾಗೆ ಎಲ್ಲ ಹಿಂದಿಂದೆಲ್ಲ ನೆನಪಾಗುತ್ತೆ. ಜೊತೆಗೆ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹೇಗೆ ಗೌರಿ ಗಣಪತಿ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತಿಳಿಸಿ. ಬನ್ನಿ ಇವತ್ತು ನಮ್ಮನೆ ಗೌರಿ ಗಣಪತಿನ ಕೂರಿಸಿರೋದನ್ನು ತೋರಿಸ್ತೀನಿ.
ನೋಡಿದ್ರಲ್ಲ ಗೌರಿ ಗಣಪತಿ ಹೇಗೆ ಕೂರಿಸಿದ್ದೀವಿ ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು. ತುಂಬ ಸಿಂಪಲ್ಲಾಗಿ ಮಾಡ್ತೀವಿ. ಮೊದಲೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದು, ಈ ನಡುವೆ ಅಂತೂ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ಮೊದಲು ನಾನು ನನ್ನ ಊರ್ಗಿತಿ ಇಬ್ಬರು ಸೇರಿ ಗೌರಿ ಗಣಪತಿ ಹಬ್ಬದ ಅಲಂಕಾರ ಆಗಿರ್ಬೋದು, ಪೂಜೆ ಎಲ್ಲ ಮಾಡ್ತಾ ಇದ್ದು. ಇವಾಗ ನನ್ನ ಕೈಲಿ ಆಗದೆ ಇರೋದ್ರಿಂದ ನನ್ನ ಊರ್ಗಿತಿ ಮಾತ್ರ ಆ ಗೌರಿ ಗಣಪತಿ ಹಬ್ಬದ ಎಲ್ಲ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಇನ್ನು ಅಡುಗೆ ಎಲ್ಲ ಮತ್ತೆ ನಾನು ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಅವರೇ ಮೇಯ್ನು ಎಲ್ಲ ಪ್ರತಿಯೊಂದು ಅಡುಗೆಗಳನ್ನು ಎಲ್ಲ ಹಬ್ಬಗಳಲ್ಲಿ ಮಾಡಬೇಕಾದ್ರೆ ಖುಷಿ ಸಂತೋಷದಿಂದ ಈ ಹಬ್ಬನ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.